ಅಮೆರಿಕದ ಜೈನ್ ಸ್ಟ್ರೀಟ್ ಭಾರತದ 90% ಆಪ್ಷನ್ ಟ್ರೇಡರ್ಸ್ಗೆ 1,00,000 ಕೋಟಿ ರೂಪಾಯಿ ಮೋಸ ಮಾಡಿದೆ. ಸ್ನೇಹಿತರೆ, ಒಂದೇ ಒಂದು ಫಾರಿನ್ ಕಂಪನಿ ಇಡೀ ಭಾರತದ ಆಪ್ಷನ್ ಟ್ರೇಡಿಂಗ್ ಮಾರ್ಕೆಟ್ ನ ತಲೆ ಕೆಳಗು ಮಾಡಿದೆ, ಕಂಟ್ರೋಲ್ ಮಾಡಿದೆ. ಹೀಗಾಗಿ ಸೆಬಿ ಈ ಕಂಪನಿಯನ್ನೀಗ ಬ್ಯಾನ್ ಮಾಡಿದೆ. ಅದ ಹಾಗೆ 8 ತಿಂಗಳ ಹಿಂದೆ ಸೆಬಿ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡಿತ್ತು. ಭಾರತದ F&O ಮಾರ್ಕೆಟ್ ನಲ್ಲಿ 91% ರಿಟೇಲ್ ಹೂಡಿಕೆದಾರರು ಲಾಸ್ ಮಾಡಿಕೊಳ್ಳುತ್ತಿದ್ದಾರೆ. ಪ್ರತಿಯೊಬ್ಬರು 1.15 ಲಕ್ಷ ರೂಪಾಯಿ ದುಡ್ಡನ್ನು ಕಳ್ಕೊಳ್ಳುತ್ತಿದ್ದಾರೆ. ಆವರೇಜ್ ಕೇವಲ 7.2% ಜನ ಮಾತ್ರ ಲಾಭ ಆಗ್ತಿದೆ. ಅದರಲ್ಲೂ ಕೂಡ ಟ್ಯಾಕ್ಸಸ್, ಬ್ರೋಕರೇಜ್ ಚಾರ್ಜಸ್ ಎಲ್ಲ ಮೈನಸ್ ಮಾಡಿದಾಗ ಕೇವಲ 1% ಜನ ಮಾತ್ರ ಪ್ರಾಪರ್ ಪ್ರಾಫಿಟ್ ನಲ್ಲಿದ್ದಾರೆ. ಈ 1% ನಲ್ಲಿ ಹೆಚ್ಚಿನವರು ಆಲ್ಗೋ ಟ್ರೇಡಿಂಗ್ ಕಂಪನಿಗಳು ಅಂತ ಹೇಳಿತು. ಅಂತಹ ಕಂಪನಿಯಲ್ಲಿ ಜೈನ್ ಸ್ಟ್ರೀಟ್ ಕೂಡ ಒಂದು ಅಮೆರಿಕನ್ ಕಂಪನಿ. 2 ವರ್ಷದಲ್ಲಿ ಇಂಡಿಯನ್ ಮಾರ್ಕೆಟ್ ನಿಂದ ಇವರು 36,000 ಕೋಟಿ ರೂಪಾಯಿ ಲಾಭ ಮಾಡಿದ್ರು 2 ವರ್ಷದಲ್ಲಿ. ಆದರೆ ಎಲ್ಲರೂ ಲಾಸ್ ನಲ್ಲಿರುವಾಗ ನೀವು ಮಾತ್ರ ಹೇಗೆ ಇಷ್ಟೊಂದು ಲಾಭ ಮಾಡ್ತಾ ಇದ್ದೀರಿ ಅಂದಾಗ ನಮ್ಮ ಬಳಿ ಸೀಕ್ರೆಟ್ ಸ್ಟ್ರಾಟಜೀಸ್ ಫಾರ್ಮುಲಾಸ್ ಇವೆ ಅಂತ ಇದ್ರು. ಆದರೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಇಬ್ಬರು ಮಾಜಿ ಉದ್ಯೋಗಿಗಳು ಬೇರೆ ಕಂಪನಿಗೆ ಹೋಗಿ ತಮ್ಮ ಸ್ಟ್ರಾಟಜಿ ಬಳಸ್ತಾ ಇದ್ದಾರೆ. ಈ ಸ್ಟ್ರಾಟಜಿಯ ಬೆಲೆ $1 ಬಿಲಿಯನ್ ಫ್ರೀಯಾಗಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಜೈನ್ ಸ್ಟ್ರೀಟ್ ಅಮೆರಿಕದಲ್ಲಿ ಕೇಸ್ ಹಾಕಿತ್ತು. ವಿಚಾರಣೆ ವೇಳೆ ಜಡ್ಜ್ ಏನದು ಸ್ಟ್ರಾಟಜಿ, ನನಗೊಬ್ಬನಿಗಾದ್ರೂ ಹೇಳಿ ಅಂತ ಕೇಳಿದ್ರು, ಆದ್ರೂ ಹೇಳಿರ್ಲಿಲ್ಲ. ಹೀಗಾಗಿ ಸಂಶಯ ಒಂದು ಸುದ್ದಿಯಾಗಿತ್ತು. ಈ ಸುದ್ದಿ ಸೆಬಿ ಕಿವಿಗೂ ಬಿದ್ದು ತನಿಖೆ ಶುರು ಮಾಡಿತ್ತು. ನಿರಂತರ 7 ತಿಂಗಳ ಇನ್ವೆಸ್ಟಿಗೇಷನ್ ನಂತರ ಈಗ ಕೊನೆಗೂ ಸೆಬಿ ಜೈನ್ ಸ್ಟ್ರೀಟ್ ಅಕ್ರಮ ಟ್ರೇಡಿಂಗ್ ಮಾಡಿ ಮಾರ್ಕೆಟ್ ಅನ್ನೇ ಮನಿಪುಲೇಟ್ ಮಾಡಿ F&O ಮೂಲಕ ಲಾಭ ಮಾಡಿಕೊಂಡಿದೆ ಅಂತ ಹೇಳಿ ಜೈನ್ ಸ್ಟ್ರೀಟ್ ನ ಬ್ಯಾನ್ ಮಾಡಿದೆ. ಜೈನ್ ಸ್ಟ್ರೀಟ್ ನ ಸ್ಟ್ರಾಟಜಿಯನ್ನು ಹೇಗೆ ದುಡ್ಡು ಮಾಡ್ತಾ ಇದ್ರು ಹಾಗಾದ್ರೆ? ಸಾವಿರಾರು ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ 2 ವರ್ಷದಲ್ಲಿ 35,000 ಕೋಟಿ ರೂಪಾಯಿ ಆಗೋದಕ್ಕೆ ಹೇಗೆ? ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಫುಲ್ ರಿಪೋರ್ಟ್ ನ ರಿಲೇಟೆಡ್ ವಿಡಿಯೋ ಲಿಂಕ್ ಇಲ್ಲಿದೆ, ಮಿಸ್ ಮಾಡದೆ ಚೆಕ್ ಮಾಡಿ.